ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊಪ್ಪಿನ ಪಲ್ಯ ಮಾಡಿ ಆ ದಂಟನ್ನು ಏನಾದರೂ ಎಸಿತಾ ಇದ್ದೀರಾ? ಹಾಗಿದ್ರೆ ಬನ್ನಿ, ಇವತ್ತು ನಾವು ಆ ದಂಟಿನ ಯೂಸ್ ಮಾಡಿಕೊಂಡು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಬೇಕಾಗುವ ಸಾಮಗ್ರಿ: ಕರಿಬೇವು, ಶುಂಠಿ, ಹಸಿಮೆಣಸು, ಅಮಟೆಕಾಯಿ, ಸೊಪ್ಪಿನ ದಂಟು, ಕಡಲೆಬೇಳೆ, ಬೆಳ್ಳುಳ್ಳಿ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಬೆಲ್ಲ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕರಿಬೇವು, ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ, ಈ ಸೊಪ್ಪು ಹಾಗೆ ಮೆಣಸು ಎಲ್ಲ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊತ ಇರಿ. ಹಾಗೆ ಅದಕ್ಕೆ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗಬೇಕು. ಹಾಗೆ ನೆಕ್ಸ್ಟು ಅಮಟೆಕಾಯಿ ಹಾಕ್ಕೊಳ್ಳಿ. ಅಮಟೆಕಾಯಿ ಈಗ ಇದ್ರ ಬದಲು ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು. ಅಮಟೆಕಾಯಿ ಇದ್ದರೆ ಅಮಟೆಕಾಯಿ, ನಮ್ಮ ಕುಂದಾಪುರ ಕಡೆ ಅಮಟೆಕಾಯಿ ಅಂತೀವಿ ಅದನ್ನು. ನಂತರ ಲೋ ಫ್ಲೇಮಲ್ಲಿ ಸ್ವಲ್ಪ ಹಸಿ ಹೋಗುವಷ್ಟು ಬೇಯಿಸ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳಿ. ನಿಮಗೆ ಚಟ್ನಿಗೆ ಎಷ್ಟು ಬೇಕಾಗುವಷ್ಟು ತೆಂಗಿನಕಾಯಿ ತುರಿನ ಹಾಕೋಬೇಕು. ನಾನಿಲ್ಲಿ ಮೆಂತ್ಯ ಸೊಪ್ಪಿನ ದಂಟು ತೊಗೊಂಡಿದ್ದೀನಿ. ನೀವು ಯಾವ ದಂಟು ಬೇಕಾದರೂ ತೊಗೋಬೋದು. ಈ ವೇಸ್ಟ್ ಮಾಡಿ ಎಸೆಯೋ ಬದಲು ಇದನ್ನು ಮಾಡಿದರೆ ಖಂಡಿತ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಮತ್ತು ಈ ದಂಟಿನ ಚಟ್ನಿ ಆರೋಗ್ಯದ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಅದು ಬ್ಯಾಲೆನ್ಸ್ ಮಾಡಲಿಕ್ಕಷ್ಟೇ. ಕೆಲವರು ಬೆಲ್ಲ ಹಾಕ್ತಾರೆ, ಕೆಲವರು ಹಾಕಲ್ಲ. ನಾನು ಇದರಲ್ಲಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ವೀಕ್ಷಕರೇ, ಇವಾಗ ರುಚಿಯಾದ ಮೆಂತ್ಯ ಸೊಪ್ಪಿನ ದಂಟಿನ ಚಟ್ನಿ ರೆಡಿಯಾಗಿದೆ. ನೋಡಿದ್ರಲ್ಲ ಗೆಳೆಯರೆ, ಚಟ್ನಿ ಹೇಗೆ ಮಾಡೋದಂತ. ನೀವು ಮನೇಲಿ ಮಾಡಿಬಿಟ್ಟು ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಇವತ್ತಿನ ಅಡುಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.